ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದ್ರೆ MTR ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ MTR ಪಾಕೆಟನ್ನು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಜಾಮೂನು ಮೃದುವಾಗಿರುತ್ತದೆ ಮತ್ತು ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ ಮತ್ತು ರುಚಿಕರವಾಗಿರುತ್ತದೆ. ಈ ರೀತಿ ಹಿಟ್ಟನ್ನು ಮೃದುವಾಗಿ ಕಲಿಸ್ಕೋಬೇಕು. ಕಲಿಸಿದಾದ ಮೇಲೆ ಒಂದು 10 ನಿಮಿಷ ಇದನ್ನು ಮುಚ್ಚಿಡಬೇಕು. ನೆಕ್ಸ್ಟ್ ನಾವಿಲ್ಲಿ ಜಾಮೂನಿಗೆ ಪಾಕ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 2 ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಜಾಸ್ತಿ ತಗೋಬೋದು. ನಾನು ಇಲ್ಲಿ 2 ಬೌಲ್ ಅಷ್ಟೇ ತಗೊಂಡಿದ್ದೀನಿ. ಅದಕ್ಕೆ 2 ಬೌಲ್ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು 15 ನಿಮಿಷಗಳ ಕಾಲ ಬಾಯ್ಲ್ ಮಾಡಬೇಕು. ಪಾಕ ಬರುವವರೆಗೂ ಬಾಯ್ಲ್ ಮಾಡ್ತಾ ಇರಬೇಕು. ಇದಕ್ಕೆ ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರನ್ನು ಮಿಕ್ಸ್ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತದೆ. ಇದನ್ನು 15 ನಿಮಿಷಗಳ ಕಾಲ ಬಾಯ್ಲ್ ಮಾಡಬೇಕು. ಆವಾಗಲೇ ಕಲಿಸಿಟ್ಕೊಂಡಿರುವಂಥ ಹಿಟ್ಟು ಈಗ ಮೃದುವಾಗಿ ರೆಡಿಯಾಗಿದೆ. ಈ ಥರ ತುಪ್ಪ ಯೂಸ್ ಮಾಡಿ ಕೈಗೆ ಹಚ್ಕೊಂಡು ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ಈ ಥರ ತುಪ್ಪ ಯೂಸ್ ಮಾಡಿ ಉಂಡೆಗಳನ್ನು ಮಾಡುವುದರಿಂದ ಯಾವುದೇ ಕಾರಣಕ್ಕೂ ಜಾಮೂನು ಬಿರುಕು ಬಿಡುವುದಿಲ್ಲ ಮತ್ತು ಸ್ಮೂತಾಗಿ ಮೃದುವಾಗಿ ಬರುತ್ತವೆ. ನೆಕ್ಸ್ಟ್ ನಾನಿಲ್ಲಿ ಈ ರೀತಿ ಚಿಕ್ಕ ಸೈಜ್ನಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನು ರೆಡಿ ಆದ ಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬನ್ನಿ. ಇವಾಗ ಎಣ್ಣೆ ಕಾದಿದೆ. ಕಾದಿರುವ ಎಣ್ಣೆಗೆ ಒಂದೊಂದೇ ಜಾಮೂನು ಉಂಡೆಗಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಂದು ಬಣ್ಣ ಬರುವವರೆಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಎಲ್ಲ ಫ್ರೈ ಮಾಡಿರುವ ಜಾಮೂನು ಉಂಡೆಗಳನ್ನು ಪಾಕದೊಳಗೆ ಹಾಕ್ಕೊತಾ ಇದ್ದೀನಿ. ಇದನ್ನು 2 ತಾಸುಗಳ ಕಾಲ ಮುಚ್ಚಿಡಬೇಕು.
ಇವಾಗ 2 ತಾಸು ಬಿಟ್ಟು ನೋಡ್ತಾ ಇದ್ದೀನಿ MTR ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.